4 ವರ್ಷ ಮಕ್ಕಳ ಆಗದ ಹಾಗೆ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡ್ರಿ? ಇವತ್ತು ಕೆಲವೊಂದು ಗಿಡಗಳು ಬರುತ್ತೆ. $500 ಸಿಕ್ತು ನನಗೆ. ಸೊ ಇವತ್ತೇನು ನನ್ನ ಕೂಲಿ ಸಿಕ್ತು. ಸೊ ಅಂತ ದಾರಿಯಲ್ಲಿ ಹೋಗ್ಬೇಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೋಲಾರ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದು ಸಡನ್ ಆಗಿ ಒಂದು ಸೌಂಡ್ ಬಂದ್ಬಿಟ್ಟು ಆಫ್ ಆಗಿ ಹೋಗ್ಬಿಟ್ಟು, ಯಾಕೆ ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ರಾತ್ರಿಯಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು, ಇನ್ನು ಈಗಲೂ ಬರ್ತಾನೆ ಇದೆ ನೋಡಿ. ಇನ್ನೇನು ಇವಾಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಗೇ ಬಿಡ್ತು. ಇದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಗಿಡಗಳೆಲ್ಲ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿವೆ. ನಿನ್ನೆ ಬಟ್ಟೆನ ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ, ತೆಗಿಯೋದೇ ಮರ್ತು ಹೋಗಿತ್ತು. ಅವು ಕೂಡ ಈಗ ಸ್ನಾನ ಮಾಡಿಬಿಟ್ಟಿದೆ. ಈ ರೀತಿ ಬೆಳಗ್ಗೆನೆ ಸುತ್ತಲೂ ಹಸಿರು ಗಿಡಗಳು ನೋಡೋದೆ, ಹಾಗೆ ಆ ಮಳೆಯಲ್ಲಿ ಗಿಡಗಳೆಲ್ಲ ನೆನೀತಾ ಇದ್ರೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಲ್ಲ. ಇನ್ನು ನಮ್ಮ ಮನೆ ಮೇಲ್ಗಡೆಯಿಂದ ಬೆಟ್ಟ ಕಾಣತ್ತೆ. ಚಾಮುಂಡಿ ಬೆಟ್ಟ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಫ್ರೆಂಡ್ಸ್, ಇವತ್ತು ಕೆಲವೊಂದು ಗಿಡಗಳು ಬರುತ್ತೆ. ಅಂದ್ರೆ ಮನೆ ಮುಂದ್ಗಡೆ ನಾವು ಫೆನ್ಸ್ ಟೈಪ್ ಹಾಕ್ಸ್ಕೊಂಡಿದೀವಿ. ಸೊ ಅಲ್ಲಿ ಹ್ಯಾಂಗಿಂಗ್ ಪಾಟ್ಸ್ ಕರೆಕ್ಟಾಗಿ ಫಿಟ್ ಆಗತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ಗಿಡಗಳನ್ನ ಹಾಕೊಳ್ಳೋಣ ಅಂತ. ಇನ್ನೇನು ಬರ್ತಾರೆ, ಆಫ್ಟರ್ನೂನ್ ಹಂಗೆ ತಗೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಸ್ವಲ್ಪ ಈ ತರ ರಿಲ್ಯಾಕ್ಸ್ ಆಗ್ತೀನಲ್ಲ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮೈಂಡ್ ರಿಲೀಫ್ ಅಂತ ಅನ್ಸುತ್ತೆ. ಸೊ ಇನ್ನೇನ್ ಚಿನಿಮನೂ ಬಂದು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕು, ಹಾಗೆ ತಿಂಡಿ ಕೂಡ ರೆಡಿ ಮಾಡ್ಬೇಕು. ಮದರ್ ಲೈಫ್ ಎಷ್ಟು ಬ್ಯುಸಿ ಆಗಿರುತ್ತೆ ಅಲ್ವಾ. ಸೊ ಅದರಲ್ಲಿ ಕೂಡ ಎಂಜಾಯ್ ಇದೆ. ಸೊ ಅದನ್ನ ಎಂಜಾಯ್ ಮಾಡಿದವರಿಗೆ ಗೊತ್ತಾಗತ್ತೆ ಅದು ಫೀಲ್ ಹೇಗಿರತ್ತೆ ಅಂತ ಅಲ್ವಾ. ಇನ್ನು ಚಿನಿಮಗೆ ಸ್ನಾನ ಮಾಡಿಸ್ಬಿಟ್ಟು ಈಗ ಅವಳನ್ನು ರೆಡಿ ಮಾಡ್ತಾ ಇದ್ದೀನಿ. ನನಗೆ ಚಿನಿಮಗೆ ಜಡ ಹಾಕಬೇಕು ಅಂದರೆ ತುಂಬಾ ಇಷ್ಟ ಆಗತ್ತೆ. ಇನ್ನು ಅದು ಅಲ್ಲದೆ ಇವತ್ತು ಕಲರ್ ಡ್ರೆಸ್ ಬೇರೆ, ಅದಕ್ಕಾಗಿ ಈ ರೀತಿ ರೆಡಿ ಮಾಡಬೇಕು. ಅದಕ್ಕೆ ಥರದ ಕ್ಲಿಪ್ಸ್ ಎಲ್ಲ ಹಾಕಬೇಕು ಅಂದರೆ ಪ್ರತಿಯೊಂದು ತಾಯಿಗೂ ಇಷ್ಟ ಆಗತ್ತೆ. ಇನ್ನು ಚಿನಿಮಾಗೆ ಏನು ಮಾಡಿದ್ರೆ ಅದನ್ನು ನಮ್ಮ ದೀರುಗೂ ಕೂಡ ಮಾಡಲೇಬೇಕು. ಅದು ಏನೋಪ್ಪ ಅದು ಕೆಲವು ದಿವಸಗಳಿಂದ ಅದು ಕಲ್ತ್ಬಿಟ್ಟಿದ್ದಾನೆ. ಅವಳಿಗೆ ಜಡೆ ಹಾಕ್ತಾ ಇದ್ದೀನಲ್ವಾ, ನನಗೂ ಈ ಥರ ಮಾಡು ಅಂತ ಹೇಳಿ ನಮ್ಮ ಅತ್ತೆ ಕೈಯಲ್ಲಿ ಅಲ್ಲೊಂದು ಬಾಚಣಿಗೆ ಇತ್ತು, ಅದು ಕೊಟ್ಟಿದ್ದಾನೆ. ಸೊ ಅದು ಬೇಡ ಅಂತ ಹೇಳಿ ಕೈನಿಂದನೇ ಮಾಡ್ತಾ ಇದ್ದಾರೆ. ಮಕ್ಳ ಚರ್ಮ ತುಂಬ ಸಾಫ್ಟ್ ಇರುತ್ತಲ್ಲ, ಸೊ ಚುಚ್ಕೊಂಡ್ಬಿಟ್ರೆ ಕಷ್ಟ ಅಂತ ಕೈಯಿಂದ ಬಾಚ್ತಾ ಇದ್ದಾರೆ ಅವನಿಗೆ. ಫ್ರೆಂಡ್ಸ್, ಸಿನಿಮಾ ರೆಡಿ ಆಗಿದ್ದಾಯ್ತು. ಈಗ ಹೋಗಿ ನಾನು ಕೂಡ ರೆಡಿ ಆಗಿ ಬರ್ತೀನಿ. ನೀನ್ ಅಲ್ಲಿವರೆಗೂ ತಮ್ಮನ ಆಟ ಆಡ್ಸು, ಆಯ್ತಾ? ಎಲ್ರಿಗೂ ಅಂತ ಹೇಳಿ ಇವತ್ತು ವೆಜಿಟೇಬಲ್ ಉಪ್ಮಾ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ತರಕಾರಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ತಿಂತೀವಿ. ಅದಾದಮೇಲೆ ತೋಟದಿಂದ ನುಗ್ಗೆ ಸೊಪ್ಪು ಮತ್ತು ಮಲ್ಟಿವಿಟಮಿನ್ ಸೊಪ್ಪೆಲ್ಲ ತಂದ್ಕೊಂಡಿರ್ತೀವಲ್ವ, ಅದನ್ನು ಪೌಡರ್ ಮಾಡಿಟ್ಕೊಂಡಿರ್ತೀನಿ. ಅದ್ರ ಜೊತೆ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟು. ಹಾಗೆ ತೋಟದಿಂದ ಪಪಾಯ ಕೂಡ ತಂದಿದ್ವಿ, ಹಣ್ಣಾಗಿತ್ತು. ಬೆಳಗ್ಗೆ ತಿಂಡಿ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯವ್ರಿಗಂತೂ ನಮ್ಮ ತೋಟದ ಪಪಾಯ ತುಂಬಾ ಇಷ್ಟ ಆಗತ್ತೆ. ನಮ್ಮ ಮನೇಲಿ ಈ ರೇಷನ್ ಬಿಲ್ಗಿಂತ ತರಕಾರಿ ಬಿಲ್ಲೇ ಜಾಸ್ತಿ ಆಗಿರುತ್ತೆ. ಪ್ರತಿ ವಾರ ನಾನು ಹೋದಾಗೆಲ್ಲ ಒಂದು 1000 ರೂಪೀಸ್ ಬರೀ ತರಕಾರಿಗೇ ಆಗತ್ತೆ. ಫ್ರೆಂಡ್ಸ್, ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾನು ಕೂಡ ರೆಡಿ ಆಗಿ ಬರೋಣ ಅನ್ಕೊಂಡ್ ಬಂದೆ. ಚಿನಿಮಾನ ಇವತ್ತು ಸ್ಕೂಲಿಗೆ ನಾನೇ ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಹೊರಗಡೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು. ಎರಡೂ ಕೆಲಸ ಆಗತ್ತೆ, ಅವಳು ಸ್ಕೂಲ್ಗೂ ಬಿಟ್ಟಂಗಾಗತ್ತೆ, ಜೊತೆಗೆ ನಾನು ತರಕಾರಿನೂ ತಗೊಂಡ್ ಬರ್ಬೋದು. ಅದಕ್ಕಾಗಿ ರೆಡಿ ಆಗಿದ್ದೀನಿ. ಈಗ ಫ್ರೆಂಡ್ಸ್, ನಾನೀಗ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಅಲ್ಲ, ಪ್ರತಿ ತಾಯಿಯೂ ಕೂಡ ತುಂಬಾ ಹಾರ್ಡ್ ವರ್ಕರ್ ಆಗಿರ್ತಾರೆ. ನಾವೆಲ್ಲರೂ ಕೂಡ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಎಸ್ಪೆಷಲಿ ಮಕ್ಕಳಾದ್ಮೇಲೆ ನಾವು ನಮ್ಮ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು. ಅದಕ್ಕಾಗಿ ನಾನು ಒಂದು ಲಕ್ಸುರಿಯಸ್ ಲೋಷನ್ ಅನ್ನ ಯೂಸ್ ಮಾಡ್ತೀನಿ. ಇದು ವಿಲ್ವಾ ಅವರ ಮಿಲ್ಕ್ ಬಾಡಿ ಲೋಷನ್. ಎಂತಹ ಡೆಲಿಕೇಟ್ ಸ್ಕಿನ್ ಇದ್ರೂನು ಇದು ಸೂಟ್ ಆಗುತ್ತೆ. ಇನ್ನು ಇದು ತುಂಬಾ ಜೆಂಟಲ್ ಆಗಿರುತ್ತೆ, ಹಾಗೆ ನಮ್ ಸ್ಕಿನ್ಗೆ ಒಳ್ಳೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ, ಮತ್ತೆ ಫಾಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ. 48 ಅವರ್ಸ್ ಮಾಯಿಶ್ಚರೈಸೇಷನ್ ಕೊಡುತ್ತಂತೆ. ಹಚ್ದಂಗೆಲ್ಲ ಹಚ್ಬೇಕು ಅನ್ನಿಸ್ತಾ ಇರುತ್ತೆ ಇದು. ಇದನ್ನ ಅಪ್ಲೈ ಮಾಡ್ಕೊಳ್ಳುವಾಗ ಇದರ ಫ್ರೇಗ್ರೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಇದು ತುಂಬಾನೇ ಇಷ್ಟ. ಇದು ಚರ್ಮದ ಮೇಲಂತೂ ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಟ್ರೈ ಮಾಡಿ. ಇದು ಹೆಂಗಸರು ಗಂಡಸರು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಚಿನಿಮಾಗೆ ನಾನ್ ಸ್ಕೂಲಿಗೆ ಬಿಡಕ್ ಬರ್ತೀನಿ ಅಂದ್ರೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಆ ಖುಷಿನ ಅವಳು ಅವ್ರ ಟೀಚರ್ಸ್ ಹತ್ರನೂ ಶೇರ್ ಮಾಡ್ತಾಳೆ, ನಮ್ಮ ಮಮ್ಮಿ ಬಂದಿದ್ದಾರೆ ಇವತ್ತು ಅಂತ. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಾ ತರಕಾರಿ ತಗೊಂಡ್ ಬರ್ತೀನಿ.
ಇನ್ನು ತರಕಾರಿ ಅಂಗಡಿಗೆ ನಾನು ಬೆಳಗ್ಗೆನೆ ಹೋಗ್ತೀನಿ, ಯಾಕೆಂದರೆ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಸಿಗುತ್ತೆ. ಹಾಗೆ ನಮ್ಮ ಮನೇಲಿ ಒಬ್ಬೊಬ್ಬರಿಗೆ ಒಂದೊಂದು ತರಕಾರಿ ಇಷ್ಟ ಆಗುತ್ತೆ. ನನಗೆ ಸೊಪ್ಪುಗಳು ಇಷ್ಟ ಆಗುತ್ತೆ, ನಮ್ಮ ಚಿನಿಮಾಗೆ ಕ್ಯಾರೆಟು ಬೀಟ್ರೂಟ್ ಇಷ್ಟ ಆಗುತ್ತೆ, ಅತ್ತೆಗೆ ತೊಗರಿಕಾಯಿ, ಈ ಅವರೆಕಾಳು, ಅಳಸಂದಿ ಕಾಳು ಇದು ಇಷ್ಟ ಆಗುತ್ತೆ. ನಮ್ಮ ರಾಜುಗೆ ಎಲ್ಲ ಥರದ ಇಷ್ಟ ಆಗುತ್ತೆ, ಆದರೆ ಅವರಿಗೆ ರುಚಿಯಾಗಿ ಮಾಡಬೇಕಷ್ಟೆ. ಅದರಲ್ಲಿ ಅವರಿಗೆ ದಿನಾಲೂ ಸ್ಯಾಲೆಡ್ಗಳನ್ನು ಮಾಡಬೇಕು, ಹಾಗಾಗಿ ಸ್ವಲ್ಪ ಸ್ಯಾಲೆಡ್ಗೆ ಬೇಕಾಗಿರೋಂತಹ ತರಕಾರಿಗಳನ್ನ ಕೂಡ ತಗೊಳ್ತಾ ಇದ್ದೀನಿ. ಅಂದರೆ ನಾನು ವಾರಕ್ಕೆ ತರಕಾರಿ ಎಷ್ಟು ಬೇಕೋ ಅಷ್ಟು ತಗೊಳ್ತೀನಿ, ಏಕೆಂದರೆ ರಾತ್ರಿ ಹೊತ್ತು 2 ಥರ ಪಲ್ಯ ಮಾಡ್ತೀವಲ್ವ. ಸೊ ಇದಿಷ್ಟು ತರಕಾರಿ ನನಗೆ ಒಂದು ವಾರಕ್ಕೇ ಖಾಲಿ ಆಗಿಬಿಡುತ್ತೆ. ಇಷ್ಟು ದಿವಸ ತೋಟದಲ್ಲಿ ಟೊಮೆಟೊ ಸಿಗ್ತಾ ಇತ್ತು, ಈಗ ಟೊಮೆಟೊ ಎಲ್ಲ ಖಾಲಿಯಾಗಿದೆ, ಅದಕ್ಕಾಗಿ ಹೊರ್ಗಡೆ ತಗೊಳ್ತಾ ಇದ್ದೀನಿ. ಹಬ್ಬ, ನನಗೆ ಬೇಕಾಗಿರೋ ತರಕಾರಿಗಳೆಲ್ಲವೂ ಸಿಕ್ತು. ಒಂದು ವಾರದಲ್ಲಿ ಏನೆಲ್ಲ ಅಡುಗೆಗಳು ಮಾಡಬೇಕು ಅನ್ನೋದು ನಾನು ಲೀಸ್ಟ್ ಮಾಡ್ಕೊಂಡಿರ್ತೀನಿ, ಅದರ ಪ್ರಕಾರನೇ ನಾನು ತರಕಾರಿಗಳನ್ನ ತಗೊಳ್ತೀನಿ. ಇನ್ನೇನೀಗ ಮನೆಗೆ ಹೊರಟಿದ್ದೀವಿ. ಈ ರೀತಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಮೇಲೆ 2 ಡೇಸ್ಗೆ ಒನ್ಸ್ ಕಾರ್ನ ಚಾರ್ಜ್ಗೆ ಹಾಕ್ತೀನಿ. ಇನ್ನು ತರಕಾರಿ ತಗೊಂಡು ಬಂದಮೇಲೆ ಅದನ್ನು ತಕ್ಷಣವೇ ಜೋಡಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಯಾವಾಗಿನ ಕೆಲಸ ಆವಾಗ ಮಾಡಿಕೊಂಡ್ರೆ ಅದು ಭಾರ ಅನಿಸೋದಿಲ್ಲ. ತರಕಾರಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಅರೌಂಡ್ ಒಂದು 12 o'clockಗೆಲ್ಲ ನಾನು ಮಧ್ಯಾಹ್ನ ಊಟ ರೆಡಿ ಮಾಡಿಬಿಡ್ತೀನಿ, ಏಕೆಂದರೆ ಚಿನಿಮಾ 1 ಗಂಟೆಗೆ ಬರ್ತಾಳೆ, ಬಂದ ತಕ್ಷಣ ತಿನ್ನಿಸ್ಲಿಕ್ಕೆ ನನಗೂ ಅನುಕೂಲ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಮನೆಗೆ ಇನ್ನೂ ಕೆಲವು ಹೊಸ ಬೇಬೀಸ್ ಬಂದವು, ನೋಡೋದೆ ತುಂಬಾ ಖುಷಿ ಆಯಿತು. ಒಂದಕ್ಕಿಂತ ಒಂದು ನೋಡ್ಲಿಕ್ಕೆ ತುಂಬಾ ಮುದ್ದಾಗಿತ್ತು. ಕೆಳಗಡೆ ಎಲ್ಲ ಪಾಟ್ಸ್ ಇಟ್ಟರೆ ಆ ಮಣ್ಣೆಲ್ಲ ಬಿದ್ದುಬಿಟ್ಟು ಆ ಟೈಲ್ಸ್ ಎಲ್ಲ ಒಂಥರ ಗಲೀಜಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹ್ಯಾಂಗಿಂಗ್ ಪಾಟ್ಸ್ನ ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹ್ಯಾಂಗಿಂಗ್ ಪಾಟ್ಸಲ್ಲಿ ನಾನು ಒಂದೇ ಕಲರ್ ತಗೊಳ್ದೆ, ಮಲ್ಟಿ ಕಲರ್ನ ತಗೊಂಡಿದ್ದೀನಿ. ಪಾಟ್ಗಳಿಗೆ ನೀರು ಹಾಕಿದಾಗ ಆ ಎಕ್ಸ್ಟ್ರಾ ನೀರಿದೆ ಅಲ್ವಾ, ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಟೋರ್ ಆಗುತ್ತೆ, ಕೆಳಗಡೆ ತೊಟ್ಟತ್ತೆ ಅನ್ನೋದೇನಿಲ್ಲ. ಹಾಗಾಗಿ ನಾನು ಈ ಟೈಮ್ ಈ ಥರ ಪಾಟ್ಸ್ನ ಸೆಲೆಕ್ಟ್ ಮಾಡಿದೆ. ಪಾಟ್ಗೆ 2 ಗಿಡನ ಹಾಕ್ಸಿದೀವಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮುಂದೆ ಅಂತೂ ಈಗ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇವತ್ತು ಪವರೇ ಇಲ್ಲ ಬೆಳಗ್ಗೆಯಿಂದ. ನಮ್ ಸೋಲಾರ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಇದು ಸಡನ್ ಆಗಿ ಒಂದು ಸೌಂಡ್ ಬಂದ್ಬಿಟ್ಟು ಆಫ್ ಆಗಿ ಹೋಗ್ಬಿಡ್ತು. ಸೊ ಇನ್ನು ಅದು 2 ಡೇಸ್ ಇಂದ ಮಳೆ ಬರ್ತಾನೆ ಇದೆ ಅಲ್ವಾ, ಚಾರ್ಜಿಂಗ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಅದು ಓವರ್ಲೋಡ್ ಆದಂಗೆ ಇರಬೇಕು. ಅದು ಏನಾಗಿದೆ ನಾಳೆ ಈಗ ಆಗಿಲ್ಲ, ಡೈರೆಕ್ಟ್ ಗ್ರಿಡ್ ಲೈನ್ ಕೊಟ್ಟಿದ್ದಾರೆ. ಓ, ಅಂದ್ರೆ ಡೈರೆಕ್ಟ್ ಇದಕ್ಕೆ ಕನೆಕ್ಷನ್ ಮಾಡಿದಾರಾ? ಓಕೆ, KEB ಅವ್ರದ್ದು ಇದು. ಈಗ ಮತ್ತೆ ನಾಳೆ ಬಂದು ಫಿಕ್ಸ್ ಮಾಡ್ತಾರೆ. ಇನ್ನೊಂದೇನ್ ಗೊತ್ತಾ, ನಮ್ದು ಕನೆಕ್ಷನ್ ಮಾಡಿದ್ರು ಒಂದಿಷ್ಟು ಚಾರ್ಜಸ್ ಅನ್ನೋದು ಬರ್ತಾ ಇರತ್ತಲ್ಲ ರಾಜು, ಅದಕ್ಕಿಂತ ಜಾಸ್ತಿ ಬರ್ತಾ ಇದೆಲ್ಲ ಈಗ ನಮ್ಗೆ. ಹೌದು, ಅದು ಮೀಟರ್ ಹಾಕಿಸ್ಬೇಕು, ಅದಕ್ಕೆ ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ ಅನ್ನೋದು ಅದೆಲ್ಲ ಹಾಕಿದ್ರೆ ಗೊತ್ತಾಗುತ್ತೆ ನಮ್ಗೆ ಸೋಲಾರ್ ತಗೊಂಡಿದ್ದಕ್ಕೆ ಎಷ್ಟು ಹಣ ಉಳಿತಾಯ ಆಯ್ತು ಅಂತ. ಅದೇ ತುಂಬಾ ಜನರು ವಿಡಿಯೋನು ಕೇಳ್ತಾ ಇದ್ದಾರೆ, ಅದೆಲ್ಲ ಹೆಂಗ್ ಮಾಡಿಸಿದ್ರಿ ಸ್ವಲ್ಪ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅದು ಎಲ್ಲ ಗೊತ್ತಾಗ್ಬೇಕಲ್ಲ ನಮ್ಗೂ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಲಾಭ ಬರ್ತಾ ಇದೆ ಅಂತ ನಮ್ಗೇನೆ ಗೊತ್ತಿಲ್ಲ. ಅದೆಲ್ಲ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಸೊ ಇವತ್ತು ಏನ್ ಸರಿಯಾಗಿ ನಮ್ ಕೆಲ್ಸನೇ ಆಗಿಲ್ಲ, ಆಫೀಸಲ್ಲಿ ಎಲ್ಲರೂ ಖಾಲಿ ಕುತ್ಕೊಂಡಿದ್ದಾರೆ, ಅಂದ್ರೆ ಬೇರೆ ಕೆಲಸಗಳು ಮಾಡ್ಕೋತಾ ಇದಾರೆ. ಬಟ್ ಈಗ ತಾನೇ ಮತ್ತೆ ಕನೆಕ್ಟ್ ಮಾಡಿ ಹೋದ್ರು ಎಲೆಕ್ಟ್ರಿಷಿಯನ್ ಬಂದು, ನಾಳೆ ಬಂದು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗ್ಬೋದು ನಾಳೆ ಅಷ್ಟೊತ್ತಿಗೆ. ಸೊ ನಾನ್ ಸುಮ್ನೆ ಕೂರೋದು ಏಕೆ ಅಂತ ಹೇಳ್ಬಿಟ್ಟು ಬೀರು ಬೇರೆ ಮಲ್ಗಿದ್ನ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಮಾಡ್ಬೇಕಾದ್ರೆ ಒಂದು 500 ಸಿಕ್ತು ನನ್ಗೆ. ಸೊ ಇವತ್ತೇನು ನನ್ ಕೂಲಿ ಸಿಕ್ತು. ಎಲ್ಲಿ ಸಿಕ್ಕರೆ ಅಲ್ಲಿ ಇಟ್ಬಿಡೋದು ಹಣ. ಅದ್ ನೀನೇ ಅಲ್ಲ, ಎಲ್ಲ ಲೇಡೀಸು ಅಷ್ಟೇ ಅಲ್ವಾ? ಹೌದಾ? ಮತ್ತೆ ಎಷ್ಟೊಂದ್ ಜನ ರೀಲ್ಸ್ ಮಾಡಿದ್ದಾರೆ, ಹಣ ಬೇಕು ಅಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಿಗುತ್ತೆ ಹಣ ಅಂತ. ಅವ್ರಿಗೆ ಗೊತ್ತಿದ್ದು ಇಟ್ಕೊಂಡಿರ್ತಾರೆ, ಯಾರು ಬೇಕು ಬಿಟ್ಟು ಹಾಕಿರೋದು. ಅದೇ ಇಸ್ಕೊಂಡು ಅಲ್ಲಿ ಇಲ್ಲಿ ಬಜೆಟ್ ಇರ್ತಾರೆ, ಬೇಕು ಅಂದ್ರೆ ತಕ್ಕೊಡ್ತೀವಲ್ಲ. ಬಟ್ ಈ 500 ನಿಜವಾಗ್ಲೂ ನನ್ಗೆ ಇಟ್ಟಿದ್ದೆ ನೆನಪಿಲ್ಲ, ನಾನು ಇವಾಗ ನೋಡ್ಕೊಂಡಿದೀನಿ. ಅವಾಗ ಡಿಮಾನಿಟೈಸೇಷನ್ ಆಗಿತ್ತಲ್ವಾ, ಅವಾಗೆಲ್ಲ ಒಂದು 3 ತಿಂಗಳಿನಿಂದ ಹಣ ATMs ಎಲ್ಲ ಎಲ್ಲಿ ಕೊಡ್ತಾ ಇರ್ಲಿಲ್ಲ. ರಾಜು ಒಂದು ಶಾಕ್ ಆಗ್ಬಿಟ್ಟಿದ್ವಿ, ಎಲ್ಲಿ ಇಟ್ಟಿದ್ಯಾ ಇಷ್ಟೊಂದು ದುಡ್ಡು ನೀನು, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದ್ರಿಂದಾನೇ 3 ತಿಂಗಳ ಜೀವನ ಮಾಡಿದೀವಿ ನಾವು. ಚೆನ್ನಾಗಿತ್ತು ಅದು ಒಂಥರ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ನಲ್ವಾ ಮದರ್ ಸ್ಟ್ರಗಲ್ ಬಗ್ಗೆ, ಅದರಲ್ಲಿ ಕೆಲವೊಂದು ನಾನು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಹೇಳಿದ್ದೆ. ಆ ವಿಡಿಯೋ ನೋಡ್ಬಿಟ್ಟು ಸಾಕಷ್ಟು ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು,
ನೀವು 4 ವರ್ಷ ಮಕ್ಕಳ ಆಗದ ಹಾಗೆ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡ್ರಿ? ಸೊ ಆ ಟಿಪ್ಸ್ ನಮಗೂ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ಅದು ಅಲ್ಲದೆ ಹೊಸದಾಗಿ ಮದುವೆ ಆಗಿದ್ದೀವಿ, ನಮಗೂ ಈ ಥರ ಟಿಪ್ಸ್ಗಳೆಲ್ಲ ಯಾರು ಹೇಳೋದಿಲ್ಲ. ಸೊ ನಿಮ್ ವಿಡಿಯೋ ಮೂಲಕ ಹೇಳಿದ್ರೆ ನಮಗೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ಕೇಳಿದ್ರು. ಸೊ ಅದಕ್ಕಾಗಿ ನಾನು ಅಂದ್ರೆ ನಾವ್ ಏನ್ ಫಾಲೋ ಮಾಡಿದ್ವಿ ಅದನ್ನ ನಿಮ್ ಜೊತೆ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾವು ಮಾಡಿದ್ದು ಕ್ಯಾಲೆಂಡರ್ ಮೆಥಡ್. ಫಸ್ಟ್ ನಾವು ಅದನ್ನೇ ಫಾಲೋ ಮಾಡಿದ್ವಿ, ಕ್ಯಾಲೆಂಡರ್ ಮೆಥಡ್ ಅಂಡ್ ಅದನ್ನ ರಿದಮ್ ಮೆಥಡ್ ಅಂತಾನೂ ಕರೀತಾರೆ. ಅಂದ್ರೆ ಅದು ನ್ಯಾಚುರಲ್, ಬಟ್ 100% ಗ್ಯಾರಂಟಿನೂ ಇಲ್ಲ ಅದರಲ್ಲಿ. ಬಟ್ ಫಸ್ಟ್ ಯಾವುದೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋಗಿ ಹೆಲ್ತ್ ಚೆಕಪ್, ನಮ್ದು ಏಜ್ ಏನಿದೆ ಎಲ್ಲ ಅವ್ರ ಹತ್ರನ ತಿಳ್ಕೊಬೇಕದ. ಇಲ್ಲಿ ಇನ್ನೊಂದೇನ್ ಗೊತ್ತಾ, ಬರೀ ಲೇಡೀಸ್ ಮಾತ್ರ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ತಿಳ್ಕೊಬೇಕು ಅಂತ ಅಲ್ಲ, ಇಬ್ರು ಹೋಗ್ಬೇಕು. ಇಬ್ರು ಹೋಗ್ಲೇಬೇಕು ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ. ಸೊ ಕೆಲವ್ರು ಹಂಗ ಅನ್ಕೊಂಡ್ಬಿಟ್ಟಿರ್ತಾರೆ, ಈಗ ಮಗುನ ಹಡಿಯೋದು ತಾಯಿ ಮಾತ್ರ ಅಲ್ವಾ, ತಾಯಿ ಒಬ್ರೇ ಹೋಗ್ಬೇಕು ಅಂತ. ಆತರ ಇಲ್ಲ, ಡಾಕ್ಟರ್ ಆದ್ರೂ ಕೂಡ ಇದೇ ಹೇಳ್ತಾರೆ, ಇಬ್ರು ಗಂಡ ಹೆಂಡತಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಏಜ್ ಈಗ ಕೆಲವು ಜನರು 30 ಆದ್ಮೇಲೆ ಮದುವೆ ಮಾಡ್ಕೊಂಡಿರ್ತಾರೆ, ಕೆಲವು ಜನರು ಬರೀ 20 ಏಜ್ಗನ ಮದುವೆ ಮಾಡ್ಕೊಂಡಿರ್ತಾರೆ. ಫ್ಯಾಮಿಲಿ ಪ್ಲಾನಿಂಗ್ ಹೆಂಗ್ ಮಾಡ್ಕೋಬೇಕು, ಅವ್ರ ವಯಸ್ಸು ಹೇಗಿದೆ, ಅವ್ರಿಗೆ ಏನೇನ್ ರೋಗ ಇದೆ, ಅವ್ರ ಹೆಲ್ತ್ ಸ್ಟೇಟಸ್ ಹೆಂಗಿದೆ, ಫಿಟ್ನೆಸ್ ಹೆಂಗಿದೆ, ಇದೆಲ್ಲ ನೋಡಿದ್ಮೇಲೆನ ನಾವು ಯಾವ ಮೆಥಡ್ ಅಲ್ಲಿ ಹೋಗ್ಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಸುಮಾರು ಮೆಥಡ್ಸ್ ಇದೆ, ಯಾವ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ ಇದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳಕ. ಬಟ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ತಿಳ್ಕೊಬೇಕು ಅಂದ್ರೆ ಪಕ್ಕ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಸೊ ರಾಜು ಹೇಳ್ದಂಗೆ ನಾವು ಫಾಲೋ ಮಾಡಿದ್ದು ಕ್ಯಾಲೆಂಡರ್ ಮೆಥಡ್. ಇದು ಒಂದು ನ್ಯಾಚುರಲ್ ವೇ. ಸೊ ನಾವು ಇದನ್ನೇ ಫಸ್ಟ್ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಯಾವ್ದು ಪ್ರೊಟೆಕ್ಷನ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಇಂಜೆಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಕಂಟ್ರೋಲು ಆಗಲ್ಲ. 100 ಅಲ್ಲಿ 25 ಜನರಿಗೆ ಇದು ವರ್ಕೌಟೇ ಆಗಲ್ಲ. ಹೌದು, ಬಟ್ ನಮ್ಗೆ ಇದು ವರ್ಕೌಟ್ ಆಗಿದೆ. ಹೇಗೆ ಅಂದ್ರೆ, ಈಗ ಮಕ್ಕಳಿಗೆ ಋತುಚಕ್ರ ಇರುತ್ತೆ ಅಲ್ವಾ, ಸೊ ಅದಾದ್ಮೇಲೆ ಕೆಲವು ದಿವಸಗಳಾದ್ಮೇಲೆ ಈ ಅಂಡಾಣು ಬಿಡುಗಡೆ ಅನ್ನೋದು ಆಗತ್ತೆ. ಅದು ಒಬ್ಬೊಬ್ರಿಗೆ ಒಂದೊಂದ್ ತರ, ಎಲ್ಲರಿಗೂ ಸೇಮ್ ಇರಲ್ಲ. ಅದು ಕೂಡ ನಾವು ಸೈಕಲ್ ಫಾಲೋ ಮಾಡ್ಬೇಕು. ಎಷ್ಟು ಜನರಿಗೆ ಎಷ್ಟು ದಿವಸಕ್ಕೆ ಆಗುತ್ತೆ ಅದ್ರ ಮೇಲೆ ನೋಡ್ಕೊಂಡು, ಅದೇನು ಆವ್ಯುಲೇಷನ್ ಕಿಟ್ ಅಂತ ಬರುತ್ತೆ, ಅದನ್ನ ತಗೊಂಡು ಟೆಸ್ಟ್ ಮಾಡಿ ಅದರಲ್ಲಿ ಕರೆಕ್ಟಾಗಿ ಇದು ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಸೇರೋದು ಬಿಟ್ಬಿಡ್ಬೇಕು. ಉಳಿದಿದ್ದ ದಿವಸ ಆರಾಮಾಗಿ ಸೇರ್ಕೊಂಡು ಏನಾದ್ರೂ ಮಾಡ್ಬೋದು. ಪ್ರೊಟೆಕ್ಷನ್ ಯೂಸ್ ಮಾಡಬೇಕು ಅಂತ ಇಲ್ಲ, ಇಂಜೆಕ್ಷನ್ಸ್ ಇಲ್ಲ, ಮೆಡಿಸಿನ್ ಇಲ್ಲ, ಏನೂ ಇಲ್ಲ. ಹಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಾವು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು. ಆ ಅಂಡಾಣು ಬಿಡುಗಡೆ ಆದಂತಹ ದಿನಗಳಲ್ಲಿ ಮಾತ್ರ ನಾವು ಸೇರಬಾರ್ದು. ಅದು ಮೋಸ್ಟ್ಲಿ 1 ಅಥವಾ 2 ದಿವಸ ಅಷ್ಟೇ ಇರೋದು ಅದು. ಬಟ್ ಸೇಫ್ಟಿಗೆ 1 ವಾರ ದೂರ ಇರೋದು ಬೆಸ್ಟ್. ಅದಾದ್ಮೇಲೆ ನಾವು ಉಳಿದ ದಿವಸ ಆರಾಮಾಗಿ ನಾವು ಎಂಜಾಯ್ ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂದ್ರೆ, ತುಂಬಾ ಜನರು ಏನ್ ಮಾಡ್ಬಿಡ್ತಾರೆ, ಪೀರಿಯಡ್ಸ್ ಆಗ್ದಂಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಇನ್ನೊಂದು ಮೆಥಡ್ ಫಾಲೋ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಆ ಕ್ಷಣಕ್ಕೆ ನಮ್ಗೆ ಆ ರೀತಿ ಅನ್ಸ್ಬಹುದು, ಬಟ್ ಕೆಲವು ದಿವಸಗಳಾದ್ಮೇಲೆ ನಾವು ಫೀಲ್ ಆಗ್ಬಿಡ್ತೀವಿ, ತುಂಬಾನೇ ಫೀಲ್ ಆಗ್ತೀವಿ. ಸೊ ಅಂತ ದಾರಿಯಲ್ಲಿ ಹೋಗ್ಬೇಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಯಾವುದೇ ಮೆಡಿಸಿನ್ ಈ ತರ ಏನೇ ಯೂಸ್ ಮಾಡ್ತೀವಲ್ಲ, ಎಲ್ಲದಕ್ಕೂ ಸೈಡ್ ಎಫೆಕ್ಟ್ಸ್ ಕಂಪಲ್ಸರಿ ಇರತ್ತೆ. ಸೊ ಆದಷ್ಟು ಇಂಥದನ್ನ ಅವಾಯ್ಡ್ ಮಾಡಿ, ನ್ಯಾಚುರಲ್ ವೇ ಫಾಲೋ ಮಾಡಿ. ಎಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿ. ಸೊ ನಮ್ಗಿಂತ ಚೆನ್ನಾಗಿ ಡಾಕ್ಟರ್ಗೆ ಗೊತ್ತಿರುತ್ತಲ್ವಾ. ಏನಂದ್ರೆ ಸ್ವಲ್ಪ ನಮ್ಗೆ ಮುಜುಗರ ಆಗತ್ತೆ, ಹೋಗಿ ಓಪನ್ ಆಗಿ ಮಾತಾಡ್ಬೇಕು. ಸೊ ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದೇ. ಹೋಗಿ ಓಪನ್ ಆಗಿ ಮಾತಾಡಿದಾಗ ಸೊ ಅವ್ರು ನಮ್ಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾರೆ. ಸೊ ಅದನ್ನ ಗಂಡ ಹೆಂಡತಿ ಫಾಲೋ ಮಾಡೋದ್ರಿಂದ ಆದಷ್ಟು ಕೆಲವು ದಿವಸಗಳ ಮಕ್ಕಳಾಗ್ದಂಗೆ ಅವಾಯ್ಡ್ ಮಾಡ್ಬೋದು. ಇನ್ನೊಂದು ನಾವು ಹೆಸರು ತಿಳ್ಕೊಂಡಿರ್ಬೇಕು. ಒಂದ್ ಸ್ವಲ್ಪ ಗೂಗಲ್ ಸರ್ಚ್ ಮಾಡ್ಬಿಟ್ರೆ ಫ್ಯಾಮಿಲಿ ಪ್ಲಾನಿಂಗ್ ಹೆಂಗ್ ಮಾಡ್ತಾರೆ, ಏನೇನು ಮೆಥಡ್ಸ್ ಇದೆ ಅಂತ ಗೂಗಲ್ ಸರ್ಚ್ ಮಾಡ್ಬಿಟ್ರೆ ಎಲ್ಲ ಲಿಸ್ಟ್ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಂಡು ಓದ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ನಮ್ ಮಾತಾಡೋಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ಗಂಡ ಹೆಂಡತಿ ಇಬ್ರು ಡಿಸೈಡ್ ಆಗ್ಬಿಟ್ಟು ಮಾಡುವಂತದ್ದು. ಹಾಗಾಗಿ ಇಬ್ರು ಕೂಡ ಅಷ್ಟೇ, ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಅಂಡ್ ಅವ್ರ ಹೆಲ್ತ್ ಬಗ್ಗೆ ಆಗಿರ್ಬೋದು. ಸೊ ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ನಾವು ಮುಂದೆ ಹೋಗೋದ್ರಿಂದ ಸೊ ಈ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದು ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಕೆಲವೊಂದು ಕಾಮೆಂಟ್ಸ್ ಅನ್ನ ಕೂಡ ಮಾಡಿದ್ರು, ಇಂಥದ್ದೆಲ್ಲ ನೀವು ಹೇಗ್ ಫೇಸ್ ಮಾಡಿದ್ರಿ ಅಂತ. ಫಸ್ಟ್ ಮ್ಯಾಟ್ರ್ ಏನು ಅಂತ ಹೇಳ್ಬಿಡ್ತೀನಿ. ಈಗ ನೋಡಿ, ಮದುವೆ ಆದ ಹೊಸದ್ರಲ್ಲಿ ಎಲ್ರಿಗೂ ಹೇಳೋದಿದೆ, ಮಕ್ಳು ಮಾಡ್ಕೊಳ್ಳಿ ಅಂತ. ಇನ್ ಕೆಲವ್ರು ಬಂದೇ ಹೇಳ್ತಾರೆ, ನೀವು ಮಕ್ಳು ಮಾಡ್ಕೊಳ್ಳಿ, ನಮ್ಗೆ ಊರಲ್ಲೆಲ್ಲ ನೆಂಟ್ರು ಅಕ್ಕಪಕ್ಕದವ್ರೆಲ್ಲ ಕೇಳ್ತಾ ಇದಾರೆ, ನಮ್ಗೆ ಮರ್ಯಾದೆ ಹೋಗುತ್ತೆ, ನೀವು ಮಕ್ಳು ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ
ಅಂತ ಹೇಳಿ ನಮಗ್ ಬಂದ್ ಕೇಳ್ತಾರೆ, ನಮಗ್ ಮರ್ಯಾದೆ ಇರಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಅವರು ಹೌದಲ್ಲ ಪಾಪ ನನ್ನ ಪೇರೆಂಟ್ಸ್ ಇಷ್ಟೊಂದು ಮಾಡಿದ್ದಾರೆ, ಇವ್ರ ಹತ್ರ ಯಾಕೆ ಅನ್ಸ್ಕೋಬೇಕು ಅಂತ ಹೇಳಿ ಕೆಲವರು ಮಕ್ಕಳು ಮಾಡ್ಕೋತಾರೆ. ಕೆಲವೊಂದು ಫ್ಯಾಮಿಲಿಗಳು, ಕೆಲವೊಂದು ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಹೊಂದ್ಕೊಂಡು ಚೆನ್ನಾಗೇ ಇರ್ತಾರೆ. ನಾನ್ ಕೆಲವೊಂದು ಅಂದ್ರೆ ನನ್ಗೆ ಕಾಮೆಂಟ್ಸ್ ಬಂದಿರೋದು ಅಂಡ್ ನಾನು ಕೆಲವೊಂದು ನೋಡಿರೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾರೆ ಅಂದ್ರೆ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರನ್ನ ಫುಲ್ ಎಂಕರೇಜ್ ಮಾಡ್ಬಿಟ್ಟು ಅವ್ರ ಮಕ್ಳಾದ್ಮೇಲೆ ಕೆಲವು ದಿವಸ ಅವ್ರಿಗೆ ಇಂಟ್ರೆಸ್ಟ್ ಇರತ್ತೆ, ಏನಂದ್ರೆ ಆ ಮಕ್ಳ ಜೊತೆ ಆಟ ಆಡ್ಬೇಕು, ಆ ಮಕ್ಳನ್ನ ಎತ್ಕೊಂಡು ಮುದ್ದಾಡ್ಬೇಕು ಅಂತ. ಅದಾದ್ಮೇಲೆ ಅವ್ರಿಗೆ ಏನಾಗತ್ತೆ ಗೊತ್ತಾ, ಎಷ್ಟ್ ದಿವಸ ಅಂತ ಇಂಟ್ರೆಸ್ಟ್ ಮುಗಿತಿನ್ನದು. ಅದೇ ಎಷ್ಟ್ ದಿವಸ ಇರ್ತಾರೆ ರಾಜು, ಬಿಟ್ಟು ಹೋಗ್ತಾರೆ. ಆಮೇಲೆ ಅಪ್ಪ ಅಮ್ಮನೇ ಸಫರ್ ಆಗ್ಬೇಕು. ಸಫರ್ ಆಗೋದಂದ್ರೆ ಏನಂದ್ರೆ, ಈಗ ಗಂಡ ಆಫೀಸಿಗೆ ಹೋದ್ ಅನ್ಕೊಳ್ಳಿ, ಹೆಂಡತಿ ಅಡಿಗೆ ಮಾಡ್ಬೇಕು, ಮಗುನ್ ನೋಡ್ಕೋಬೇಕು. ಅಂದ್ರೆ ಇವ್ರು ಪ್ರಿಪೇರ್ ಆಗಿದ್ರೆ ಇವ್ರು ರೆಡಿ ಇರ್ತಾರೆ. ಈಗ ಅವ್ರ ಮಾತು ಕೇಳಿ ಇವ್ರು ಏನೋ ನಂಬಿಕೆ ಮೇಲೆ ಮಾಡ್ಕೊಂಡ್ರ ಅಲ್ಲಿ ಸಫರ್ ಆಗ್ತಾರೆ. ಎಷ್ಟ್ ದಿವಸ ಬಂದ್ ನೋಡ್ತಾರೆ, ಕೆಲವು ದಿವಸ ನೋಡ್ತಾರೆ. ಆಮೇಲೆ ನಾವೇ ನಿದ್ದೆಗಟ್ಟು ಟೈಮ್ ಊಟ ಬಿಟ್ಟು ಮಗುನ್ ನೋಡ್ಕೊಳ್ಳೋದು, ಸುಮಾರು ಹೆಲ್ತ್ ಇಶ್ಯೂಸ್ ಬರೋದು, ಇದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಫ್ಯಾಮಿಲಿಯಲ್ಲಿ ಹೇಳ್ತಾರೆ ಮಗುನ್ ಮಾಡ್ಕೊಳ್ಳಿ, ತುಂಬಾ ಲೇಟ್ ಆಯ್ತು ಅಂತ. ಕೆಲವೊಬ್ರಿಗೆ ತುಂಬಾ ಲೇಟ್ ಕೂಡ ಆಗಿರುತ್ತೆ, ಅಂತವ್ರಿಗೆ ಮಾಡ್ಕೊಳ್ಳಿ ಅಂತ ಹೇಳಿ ಫ್ಯಾಮಿಲಿ ಸಜೆಷನ್ಸ್ ಕೊಡ್ತಾರೆ. ಇನ್ ಕೆಲವರಿಗೆ ಮೊಮ್ಮಕ್ಕಳನ್ನ ಎತ್ಕೊಳ್ಬೇಕು, ಮಗುನ ಮುದ್ದಾಡ್ಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ಇರ್ತಾರೆ. ಅಂತವ್ರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಈ ಮರ್ಯಾದೆ ಹೋಗತ್ತೆ, ನನಗೆ ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಸೊ ಅಂತವ್ರು ಸ್ವಲ್ಪ ದಿವಸ ನೋಡ್ತಾರೆ. ಆಮೇಲೆ ಅದು ಯಾರೇ ಏನೇ ಹೇಳಿದ್ರು, ಅವ್ರು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರು, ಇದು ಡಿಸಿಷನ್ ಬಂದ್ಬಿಟ್ಟು ಕಪಲ್ಸ್ ಮೇಲನ, ಗಂಡ ಹೆಂಡತಿಗೆ ಅದು ಇರ್ಬೇಕು. ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ, ಅವ್ರು ಒಳ್ಳೆಯವ್ರಿದ್ರು ಕೆಟ್ಟವ್ರಿದ್ರು ಫಸ್ಟ್ ಅದು ನೀವು ಥಿಂಕ್ ಮಾಡ್ಬೇಕು. ನೀವು ರೆಡಿ ಇದ್ರೆ ಮಾತ್ರ ಮಾಡ್ಕೋಬೇಕು. ನಮಗೂ ಅದೇ ತರ ಹೇಳಿದ್ರು, ಇಲ್ಲ ಅಂತಲ್ಲ. ಬಟ್ ನಾವು ಆ ಟೈಮ್ ನಲ್ಲಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ಲಿಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಈಗ ರಾಜು ಬಗ್ಗೆ ನನ್ಗೇನ್ ಗೊತ್ತಿಲ್ಲ, ನನ್ ಬಗ್ಗೆ ರಾಜುಗೆ ಏನ್ ಗೊತ್ತಿಲ್ಲ. ಮಕ್ಳು ಮಾಡ್ಕೊಂಡು ಏನ್ ಮಾಡೋಣ ಸುಮ್ನೆ ಕುತ್ಕೊಂಡು. ಅವ್ರು ಆಫೀಸ್ಗೆ ಹೋಗ್ತಾರೆ, ಆಮೇಲೆ ನನಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೇಗೆ. ಸೊ ಅದೆಲ್ಲ ಥಿಂಕ್ ಮಾಡಿದ್ವಿ. ಅದು ಅಲ್ಲದೆ ಈಗ ನೋಡಿ, ಈಗಿನ ಎಜುಕೇಶನ್, ಈಗಿನ ಮಕ್ಳನ್ನ ಬೆಳೆಸೋದು ಎಷ್ಟು ಕಷ್ಟ ಇದೆ. ತುಂಬಾ ಜನರು ಒಂದೇ ಮಗುನ್ ಮಾಡ್ತಾ ಇದಾರೆ ಗೊತ್ತಾ. ನನಗೆ ಸ್ಟಾರ್ಟಿಂಗ್ ನಲ್ಲಿ ಅನ್ಸ್ತಾ ಇತ್ತು, ನಾವು ಮಕ್ಳಿಗೆ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ, ಅವಾಗ ಅನಿಸ್ತಾ ಇತ್ತು ಯಾಕೆ ಎಲ್ರು ಒಂದೊಂದೇ ಮಗುನ್ ಮಾಡ್ಕೊಂಡಿದ್ದಾರೆ, ಅಷ್ಟೆಲ್ಲ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಇವಾಗ ಅದನ್ನ ಫೇಸ್ ಮಾಡ್ತಾ ಇದ್ದೀನಿ ನೋಡಿ. ಇಬ್ರಿಬ್ರು ಮಕ್ಳನ್ನ ಇಟ್ಕೊಂಡು ಸರಿಯಾಗಿ ನಿದ್ದೆ ಇರಲ್ಲ, ಟೈಮ್ ಊಟ ಇರಲ್ಲ. ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಡತ್ತೆ ಎತ್ಕೊಂಡು. ರಾಜುಗೂ ಆತರ ಆಗತ್ತೆ, ನಮ್ ವರ್ಕ್ ಮಾಡ್ಕೊಳಕ್ಕಾಗಲ್ಲ. ಈ ತರ ಸುಮಾರು ಸ್ಯಾಕ್ರಿಫೈಸ್ ನ ಮಾಡಿರ್ತೀವಿ. ಸೊ ಅಂತದನ್ನ ಅವ್ರು ಆಲ್ರೆಡಿ ಒಂದ್ ಮಗು ಮಾಡ್ಕೊಂಡು ಅನುಭವಿಸಿರ್ತಾರೆ, ಯಾರು ನೋಡ್ಕೊಳ್ಳೋರು ಇರಲ್ಲ. ನಾವು ಇಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ, ನಮ್ಗೆ ಅದು ಆಗ್ತಾ ಇದೆ ಬ್ಯಾಲೆನ್ಸ್ ಮಾಡೋಕೆ. ಅವರು ಇಬ್ರು ಹೊರಗಡೆ ಹೋಗಿ ಬರ್ಬೇಕು ಅಂದ್ರೆ ಮುಗಿತಿನ ತುಂಬಾ ಡಿಫಿಕಲ್ಟ್ ಆಗತ್ತೆ. ಅದಕ್ಕೆ ಮಾಡಲ್ಲ. ನನಗೆ ಇವಾಗ ಅನ್ನಿಸ್ತಾ ಇದೆ, ಯಾಕೆ ಇಬ್ರಿಬ್ರು ಮಕ್ಳು ಮಾಡ್ಕೊಂಡಿಲ್ಲ, ಒಂದ್ ಮಗುಗೆ ಸ್ಟಾಪ್ ಮಾಡಿದ್ದಾರೆ ಅಂತ. ಸೊ ಅದು ಅವ್ರ ಪರ್ಸನಲ್. ಬಟ್ ಈ ತರ ಹಿಂದೆನೂ ಈ ತರ ಎಲ್ಲ ಇರತ್ತೆ, ಎಲ್ಲದು ಯಾರು ಶೇರ್ ಮಾಡಲ್ಲ. ಅಂಡ್ ಹಾಗೆ ನಾನ್ ವಿಡಿಯೋದಲ್ಲಿ ಹೇಳ್ತಾ ಇದೀವಲ್ವಾ ನಾನು ರಾಜು, ಈ ತರ ಕೆಲವೊಂದು ಫ್ಯಾಮಿಲಿಯಲ್ಲಿ ಶೇರ್ ಮಾಡಲ್ಲ ರಾಜು, ನಾಲೆಡ್ಜ್ ನ ಶೇರ್ ಮಾಡಲ್ಲ. ನಾವು ಸ್ವಲ್ಪ ಮಗುನ ಅವಾಯ್ಡ್ ಮಾಡ್ತಾ ಇದೀವಿ ಅಂದ್ರೆ ಯಾಕೆ, ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಾ, ಮಗು ಆದ್ಮೇಲೆ ಮಾಡ್ಬಾರ್ದಾ, ಈ ತರ ಎಲ್ಲ ಕೇಳ್ತಾರೆ. ಸೊ ಅವ್ರಿಗೇನ್ ಗೊತ್ತು ನಮ್ ಕಷ್ಟಗಳು ಹೇಗಿರುತ್ತೆ ಅನ್ನೋದು ಅಲ್ವಾ. ಎಂಜಾಯ್ ಮಾಡಿದ್ರೆ ತಪ್ಪೇನಿದೆ? ಇಲ್ಲ ಹಂಗಿಲ್ಲ, ಕೆಲವ್ರು ಹಂಗೆ ಅಂದ್ರೆ ಮಗು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನಕ್ಕಿದು ಹೋಗ್ಲಿ. ಸೊ ಅದನ್ನೆಲ್ಲದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಗಂಡ ಹೆಂಡತಿ ಏನ್ ಡಿಸೈಡ್ ಮಾಡಿರ್ತೀರೋ ಅದನ್ನ ಫಾಲೋ ಮಾಡಿ. ನಾವಂತೂ ಕ್ಯಾಲೆಂಡರ್ ಮೆಥಡ್ ನ ಫಾಲೋ ಮಾಡಿದ್ವಿ ನ್ಯಾಚುರಲ್ ಆಗಿ. ಸೊ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇವತ್ತು ಈ ವಿಡಿಯೋದಲ್ಲಿ ಈ ಟಿಪ್ಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿ ರಿಲ್ಯಾಕ್ಸ್ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.